ಉಣ್ಣೋದಕ್ಕಿಂತ ಕೂಡಿಕೊಂಡು ಉಣ್ಣೋದರಲ್ಲಿ ಸುಖ ಕಾಣ್ತಕ್ಕಂಥದ್ದು ಶರಣ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೃಷಿ ಅಂದಾಗ ಬಹುತೇಕ ಜನರ ಕಲ್ಪನೆ ಐತಿ. ಇಲ್ಲಿ ಬಹಳಷ್ಟು ಜನ ಶಿಕ್ಷಕರಿದ್ದೀರಿ, ಬೇರೆ ಬೇರೆ ವೃತ್ತಿಯನ್ನ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥವ್ರು ಇದ್ದೀರಿ. ನಿವೃತ್ತಿ ಆದ್ಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಕೆಲಸ ಅಂತ, ರಿಟೈರ್ಮೆಂಟ್ ಆದ್ಮೇಲೆ ಏನ್ ಕೆಲಸ? ಯಾರು ಶರಣ ಸಂಸ್ಕೃತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡಾರೋ ಅವರು ಶರಣ ಸಂಸ್ಕೃತಿಯನ್ನ, ಶರಣ ಆಚಾರಗಳನ್ನ, ಶರಣ ವಿಚಾರಗಳನ್ನ, ಶರಣ ತತ್ವಗಳನ್ನ ಮತ್ತೊಬ್ಬರಿಗೆ ಹೇಳೋದು ಮತ್ತು ಅದ್ರ ಜೊತೆ ತಾವು ಮೈಗೂಡಿಸಿಕೊಂಡು ಹೋಗತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಜೀವನ ಪರ್ಯಂತ ದುಡಿಯೋದು, ದುಡಿದಾದ್ಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಹೊಲ ತಗೊಂಡು ಹೊಲದಾಗ ಕೆಲಸ ಮಾಡೋದು. ನೋಡ್ರಿ ಮತ್ತೆ ಎಲ್ಲಿ ಕೃಷಿ ಬಂತು? ನೀವು ಯಾವ್ದಾದ್ರೂ ವೃತ್ತಿ ಮಾಡ್ರಿ, ಕೊನೆಗೆ ಮತ್ತೆ ನಾವು ಕೃಷಿಗೆ ಬರಲೇಬೇಕು. ನಮಗೆ ಎಲ್ಲಿ ಮುಕ್ತಿ ಅಂತಂದ್ರೆ ನಮಗೆ ಅನ್ನ ತಿಂದ್ರೆ ಹೊಟ್ಟೆ ತುಂಬತದ, ಅನ್ನ ತಿಂದ್ರೆ ನಾವು ಬದುಕ್ತೀವಿ. ನಾವು ಬದುಕಿದ ಮ್ಯಾಗ ಸತ್ರು ವಾಪಸ್ ಮತ್ತೆ ಅದೇ ಮಣ್ಣಿನೊಳಗೆ ಹೋಗ್ತೀವಿ. ಅಂದ್ರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಮಣ್ಣಿಗೆ ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನ ತುಂಬಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ದೇವನೂರು ಮಾದೇವನವರು ಒಂದು ಮಾತು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ. ನೋಡ್ರಿ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದಿರ್ತಕ್ಕಂಥ ಬೀಜ ಒಂದಲ್ಲ ಒಂದು ದಿನ ಮೊಳಕೆ ಹೊಡಿತೈತಿ. ಒಂದು ವೇಳೆ ನಮ್ಮಲ್ಲಿ ಈ ಬಿತ್ತುವಂತ ಕಾರ್ಯವನ್ನ ಅಥವಾ ಬೀಜವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡದೆ ಹೋಗಿದ್ದರೆ ನಾವೆಲ್ಲ ಇಲ್ಲಿ ಇರ್ತಿದ್ದೀವೇನೋ. ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಅನ್ನಿಸ್ತು. ನಮ್ಮ ಸಮ್ಮೇಳನ ಅಧ್ಯಕ್ಷರು ಹೇಳುವಂತ ಸಂದರ್ಭದೊಳಗ ನಮ್ಮ ತಾಯಂದರಿಗೆ ಬುದ್ಧಿಯನ್ನ ಹೊತ್ಕೊಂತರುವಂತ ಯೋಜನೆ ಹಾಕಿದ್ರಲ್ಲ, ಇದು ಎಲ್ಲಿಯೂ ಸಿಟಿಯಲ್ಲಿ ಕಾಣಿಸೋದಿಲ್ಲ. ಇದು ವಿದ್ಯಾವಂತರಾಗಿರ್ತಕ್ಕಂತಹ ಬುದ್ಧಿ ಕಡಿಮೆ ಇದ್ದವ್ರ ಕಡೆ ಇರೋದಿಲ್ಲ. ಯಾರು ಶರಣ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಿರ್ತಾರೋ ಅಂತ ಶರಣ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳಲ್ಲಿ ಆ ತಾಯಂದಿರಲ್ಲಿ ಇಂತಹ ಬುದ್ಧಿ ಹೊರುವಂತ ಸಂಸ್ಕೃತಿ ಬರ್ತದೆ. ಸಿಟಿ ಒಳಗೆ ರೊಟ್ಟಿ ಮಾಡ್ಕೊಂಡು ಹೊಟ್ಟಿಗೆ ತಿನ್ನೋದು ಬಹಳ ಕಷ್ಟ ಐತಿ. ಅಂತ ಸಂದರ್ಭದೊಳಗೆ ರೊಟ್ಟಿ ಮಾಡಿ ಬುತ್ತಿ ಕಟ್ಕೊಂಡ ಮತ್ತೊಬ್ರು ಹೊಟ್ಟಿ ತುಂಬಸಕ್ಕೆ ಮತ್ತೊಬ್ರಿಗೆ ಬುತ್ತಿ ತಂದು ಕೊಡೋದೈತಲ್ಲ, ಇದು ಶರಣ ಸಂಸ್ಕೃತಿಯ ಕೃಷಿ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಬಹಳ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಲೇಬೇಕು. ಇತ್ತೀಚಿನ ನಾವು ಒಂದು 3-4 ವರ್ಷದ ಹಿಂದೆ ಕೊರೋನಾ ಅನ್ನುವಂಥ ಒಂದು ಭಯಾನಕರವಾಗಿರ್ತಕ್ಕಂಥ ರೋಗವನ್ನ ಕಂಡುಕೊಂಡಿದ್ದೀವಿ. ಜಗತ್ತಿನೊಳಗ ಎಲ್ಲ ಕೃಷಿಗಳು ನಿಲ್ಲಿಲ್ಲ. ನಾವು ಬಹಳ ಹೆಮ್ಮೆ ಪಡ್ತೀನಿ, ನಮ್ಮೂರು ಅನ್ನೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಯಾಕಂತಂದ್ರೆ ಒಬ್ರು ಕೊರೋನಾ ಪೇಷಂಟು ನಮ್ಮೂರೊಳಗೆ ಬರಲಿಲ್ಲ, ಕೊರೋನಾನೇ ನಮ್ಮೂರಿಗೆ ಬರಲಿಲ್ಲ. ಯಾಕಂದ್ರೆ ಅಂಥ ಊರು ನಮ್ಮ ಧಾರವಾಡ. ಇದ್ರಾಗ ಇನ್ನ ಕೊರೋನಾದಾಗ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಎಲ್ಲ ವೃತ್ತಿಗಳನ್ನಂತೂ ಶಿಕ್ಷಣ ಹೇಳುವವರು, ಪಾಠ ಹೇಳ್ತಕ್ಕಂಥವ್ರು ಆನ್ಲೈನ್ದಲ್ಲಿ ಪಾಠ ಮಾಡ್ಕೊಂಡ್ರೆ ಆನ್ಲೈನ್ದೊಳಗೆ ಬಿತ್ತಕ್ಕೆ ಬರ್ತೈತೇನ್ರಿ? ಇಲ್ಲ. ಆನ್ಲೈನ್ದೊಳಗೆ ತಿನ್ನಕ್ಕೆ ಬರ್ತೈತೇನೋ? ಇಲ್ಲ. ಎಲ್ಲರಿಗೂ ರೋಗಗಳು ಬಂದು ಯಾವ ಒಂದು ಉದಾಹರಣೆ ಇಲ್ಲ. ಯಾರು ಶರಣ ಸಂಸ್ಕೃತಿಯಲ್ಲಿ ಕೃಷಿ ಮಾಡ್ಯಾರೋ, ಯಾರು ಶರಣರನ್ನ ನೆನೆಸಿಕೊಂಡು ವಚನ ಬಸವಾದಿಯರ ಶರಣರನ್ನ ನೆನೆಸಿಕೊಂಡು ಕೃಷಿ ಮಾಡಿ ಉತ್ತಿ ಬಿತ್ತಿ ಆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ಮಾರುಕಟ್ಟೆಗೆ ತಂದು ಕೊಟ್ಟರಲ್ಲ ಹೊಟ್ಟಿಗೆ, ಆ ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಶರಣರಿದಾರಲ್ಲ ಅವರೆಲ್ಲ ಮಾಡಿರ್ತಕ್ಕಂಥ ಕೃಷಿ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಪರಿಗಣಿಸಬೇಕು. ನೋಡ್ರಿ, ನಾವು ಅಂತಿರ್ತೀವಿ ಅವಾಗವಾಗ, ಯಾರಿಗೆ ಕೊರೋನಾ ಬಂತು, ಯಾರಿಗೆ ಸಾಕಷ್ಟು ದುಡ್ಡು ಅದಾವೋ, ದುಡ್ಡು ಹೆಂಗೆ ಇಡಬೇಕು ಅನ್ನೋ ಚಿಂತೆ ಒಳಗೆ ಇದ್ದವರಿಗೆ ಕೊರೋನಾ ಬಂತು. ಭಾಳ ಜನರಿಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನಮಗೂ ಕೊರೋನಾ ಬಂದು ಹೋಗ್ಯದ, ಜ್ವರ ಬಂದದ, ನೆಗಡಿ ಬಂದೈತಿ, ಆಯ್ತು, ಅದಕ್ಕೇನಾಗಿಲ್ಲ. ಯಾರು ಜೀವದ ಮೇಲೆ ಭಯವನ್ನ ಇಟ್ಕೊಂಡಾರೋ ಅವರಿಗೆ ಕೊರೋನಾ ಬಂದದ. ಯಾರು ಸಾಯ್ತೀನಿ ಅಂತ ಅನ್ಕೊಂಡಿದ್ರು ಅವರು ಸತ್ತು ಹೋಗ್ಯಾರ. ಬಟ್ ಯಾರು ಶರಣರನ್ನ ನಂಬಿಕೊಂಡಿದ್ರಲ್ಲ, ಯಾರು ಕಾಯಕವನ್ನ ನಂಬಿಕೊಂಡಿದ್ರಲ್ಲ, ಯಾರು ದಾಸೋಹವನ್ನ ನಂಬಿಕೊಂಡಿದ್ರಲ್ಲ, ಯಾರು ಕೃಷಿಯನ್ನ ನಂಬಿಕೊಂಡಿದ್ರಲ್ಲ, ಯಾರು ನಾನು ಇವತ್ತು ಉತ್ತಲಿಲ್ಲ, ನಾನು ಬಿತ್ತನೆ ಮಾಡಲಿಲ್ಲ, ನಾನು ಹರಗಲಿಲ್ಲ, ನಾನು ಬದನೆಕಾಯಿ ತಗೊಳ್ಳಿಲ್ಲ, ಟಮಾಟೆ ತಗೊಳ್ಳಿಲ್ಲ, ಬೇರೆ ಬೇರೆ ತರಕಾರಿಗಳನ್ನ ತಗೊಂಡು ಮಾರುಕಟ್ಟೆಗೆ ಮಾರಲಿಲ್ಲ ಅಂತ ಅನ್ಕೊಂಡು ಆ ಮಾರಾಟವನ್ನ ಮಾಡೋದ್ರ ಸಲುವಾಗಿ ಬಂದಿರತಕ್ಕಂಥ ಕೃಷಿಕರಿದ್ರಲ್ಲ, ಆ ನಿಜವಾದ ಕೃಷಿಕರೇ ನಮ್ಮ ಶರಣ ಸಂಸ್ಕೃತಿಯ ಪರಂಪರೆಯನ್ನ ಉಳಿಸಿ ಬೆಳೆಸಿರ್ತಕ್ಕಂಥವ್ರು. ಇಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ನಮ್ಮೂರ ಬಗ್ಗೆ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ನಮ್ಮೂರ ಬಗ್ಗೆ ಹೇಳುವಂಥ ಸಂದರ್ಭದೊಳಗೆ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ನಾಣ್ಣುಡಿಯನ್ನು ನಾವು ಪದೇ ಪದೇ ನೆನಪು ಮಾಡ್ಕೊತೀವಿ. ಧಾರವಾಡದೊಳಗೆ ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಬಂಡಿಲೆ ಅನ್ನ ಗಿಂಡಿಲೆ ನೀರು ಅಂತ.
ಸಣ್ಣ ಸಮ್ಮೇಳನಾಧ್ಯಕ್ಷರು ಹೇಳುವಂಥ ಸಂದರ್ಭದೊಳಗೆ ಈ ಮಾತನ್ನು ಅವರು ಪುನರುಚ್ಚರಿಸಿದ್ರು. ಧಾರವಾಡದೊಳಗೆ ಹೆಣ್ಮಕ್ಳು ಬುತ್ತಿ ಹೊಟ್ಕೊಂಡು ಬರಾಕತ್ತಾರ ಅಂದ್ರೆ ಯೋಚನೆ ಮಾಡ್ರಿ, ಈಗಿನ ಕಾಲದೊಳಗೆ ಹೆಣ್ಮಕ್ಳು ತಮ್ಗ ಊಟ ಮಾಡೋದು ಕಷ್ಟ ಐತಿ, ಅಂಥದ್ರೊಳಗೆ ನಮ್ಮ ಊರೊಳಗೆ ಅನ್ನದ ಬರ ಇಲ್ಲ, ಬಂಡಿಲೆ ಅನ್ನ ಬರ್ತೈತಿ, ಆದ್ರೆ ನೀರಿನ ಕೊರತೆ ಐತಂತ. ಬಟ್ ಇತ್ತೀಚಿನಿಗೆ ಆ ನೀರಿನ ಕೊರತೆಯನ್ನು ನೀಗಿಸಿದೆ. ನಮ್ಮ ಆಧುನಿಕ ಭಗೀರಥ ಅಂತೇಳಿ ನಮ್ಮ ಸಚಿವರೇನಿದ್ದಾರೆ MB ಪಾಟೀಲ್ ಸಾಹೇಬ್ರು, ಅವ್ರ ನೀರಿನ ಬಗೆಯನ್ನು ಈ ಸಂದರ್ಭದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಬಹುತೇಕ ಆ ಒಂದು ಪ್ರತೀತಿ ಕಡಿಮೆ ಐತೆ ನಮ್ಮಲ್ಲಿ. ಇಲ್ಲಿ ನೀರು ಇಲ್ಲದೆ ಹೋದ್ರು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ನೀರು ಬಂದು ಆ ಬೇಗ ಇರೈತಿ, ಬಟ್ ಅನ್ನಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ. ಡೋಣಿ ಬೆಳೆದ್ರೆ ಊರೆಲ್ಲ ಕಾಳು ಅಂತ ನೋಡ್ರಿ, ಎಂತ ಬೇಕೆ. ಡೋಣಿ ಬೆಳೀತು ಅಂದ್ರೆ ಊರೆಲ್ಲ ಕಾಳ. ಡೋಣಿಗೆ ಒಂದು ಮಳೆ ಆದ್ರೆ ಸಾಕು. ಇರುವಂತವ್ರು ಹಸಿದಿದ್ದರೆ ಹಂಚ್ಕೊಂಡು ಉಂಡ್ರಿ ಅಂತ. ಇದು ನಮ್ಮ ಶರಣ ಸಂಸ್ಕೃತಿ ಹೇಳ್ತಕ್ಕಂಥದ್ದು. ಇದು ಕೃಷಿಕರಲ್ಲಿ ಇರ್ತಕ್ಕಂಥ ಒಂದು ಧೋರಣೆ, ಕೃಷಿಕರಲ್ಲಿ ಇರ್ತಕ್ಕಂಥ ಮನಸ್ಥಿತಿ. ಈ ಹಳ್ಳಿ ಒಳಗಿನ ಜನರಿಗೆ ಯಾರು ಶರಣ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥಾರಲ್ಲ, ನಾನು ಶಿಕ್ಷಿತರಿರ್ತಕ್ಕಂಥ ನಗರದಲ್ಲಿ ವಾಸವಾಗಿರ್ತಕ್ಕಂಥವ್ರು, ಇಂಟರ್ನ್ಯಾಷನಲ್ ಸ್ಕೂಲ್ದಲ್ಲಿ ಇರ್ತಕ್ಕಂಥವ್ರು, ಮತ್ತು IAS IPS ದೊಡ್ಡ ದೊಡ್ಡ ಆಫೀಸರ್ಸ್ ಇದಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂತಂದ್ರೆ ಅವರು ನಡೆಸ್ತಕ್ಕಂಥ ಜೀವನ ಮತ್ತು ಶರಣ ಸಂಸ್ಕೃತಿಯಲ್ಲಿ ಸಾಮಾನ್ಯ ಜೀವನ ನಡೆಸ್ತಕ್ಕಂಥವರಿಗೆ ಬಹಳ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಇಲ್ಲಿ ಸಮ್ಮೇಳನದಲ್ಲಿ ಪದೇ ಉಚ್ಚಾರಣೆ ಆಗ್ತಾ ಇತ್ತು. ಏನು ಅಂತಂದ್ರೆ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಬಸವಾದಿ ಶರಣರ ವಚನಗಳನ್ನ ನಾವು ಪ್ರತಿನಿತ್ಯ ಮಕ್ಕಳಲ್ಲಿ ಅದನ್ನ ಓದ್ತಕ್ಕಂಥದ್ದು ಮತ್ತು ಬಾಹ್ಯಾಟ ಮಾಡ್ತಕ್ಕಂಥದ್ದು ಮತ್ತು ಅದರಂತೆ ನಡೆಯುವಂತ ಪ್ರಕ್ರಿಯೆ ಆಗ್ಬೇಕು ಅಂತಂದ್ರಲ್ಲ, ಅದನ್ನು ಸಹ ನಾವು ಬಸವಣ್ಣನವರ ವಚನ ಮತ್ತು ಸಾಹಿತ್ಯದ ಕೃಷಿ ಅಂತಾನೆ ಕರಿತೀವಿ. ಈಗ ಸದ್ಯ ಆಗಬೇಕಾಗಿದ್ದೇನು ಅಂತಂದ್ರೆ, ಬಿಜಾಪುರದಲ್ಲಿ ಒಬ್ಬರು ಶಂಕರಾನಂದ ಉತ್ಲಾಸ್ ಅಂತಿದ್ರು, ಬಸವನನ್ನ ಬದುಕಿಸಿ ಅಂತ ಒಂದು ನಾಟಕ ಮಾಡಿದ್ರು 25-30 ವರ್ಷದ ಹಿಂದೆ. ಬಸವನನ್ನ ಬದುಕಿಸಿ ಅಂತ. ಯಾಕಂದ್ರೆ ನಾವು ಇವತ್ತಿಗೆ ಬಸವಣ್ಣನವರ ತತ್ವಗಳನ್ನ, ಶರಣರ ತತ್ವಗಳನ್ನ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆಯುವ ಅತ್ಯಗತ್ಯವಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಇದ್ರೆ ಮಾತ್ರ ನಾವು ಈ ಶರಣ ಸಂಸ್ಕೃತಿಯ ಜೊತೆ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಐದಾರು ಪರಂಪರೆಗಳು ನಮ್ಮಲ್ಲಿ ಮುಂದುವರೆದು ಬರ್ತಾವ. ಇಲ್ಲದೆ ಹೋದ್ರೆ ಗಗನಯಾತ್ರಿಗಳು ನೀರು ಕುಡಿಲಾರ್ದ, ನೀರಿನ ಟ್ಯಾಬ್ಲೆಟ್ಸು, ಹಸಿವಾಗ್ಲಾರ್ದ, ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಟ್ಯಾಬ್ಲೆಟ್ಸ್ ತಿನ್ನಿಸುವಂಥ ಗುಳಿಗೆಗಳನ್ನು ತಗೊಳ್ಳುವಂಥ ಸ್ಥಿತಿ ಬರ್ತೈತಿ. ನಿಜವಾಗ್ಲೂ ನಾವು ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದೆ ಆದರೆ ಹಳ್ಳಿಗಳಲ್ಲಿ ನಿಜವಾಗ್ಲೂ ಆ ಶರಣ ಸಂಸ್ಕೃತಿ ಇದೆ. ಅದೇ ಪರಂಪರೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಬಸವಾದಿ ಶರಣರೊಳಗೆ ನಾನು ಮುಖ್ಯವಾಗಿ ಅನ್ಕೊಂಡಿದ್ದೇನು ಅಂತಂದ್ರೆ, ಕೃಷಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಈ ಕೃಷಿ ಮಾಡ್ತಕ್ಕಂಥ ರೈತರು ನೋಡ್ರಿ, ನೀವು ಕೃಷಿ ಮಾಡ್ತಕ್ಕಂಥ ರೈತರು ಅಥವಾ ರೈತರು ಅಷ್ಟೇ ಅಲ್ಲ, ಕೃಷಿ ಮಾಡ್ತಕ್ಕಂಥ ಏನು ಕೃಷಿಕರದಾರಲ್ಲ, ಬೇರೆ ಬೇರೆ ಕೃಷಿಯನ್ನ ಮಾಡ್ತಕ್ಕಂಥವ್ರು, ಈ ಎಲ್ಲ ಕೃಷಿಗಳಿಗೆ ವೇತನವನ್ನ ಕೊಡ್ತಿರ್ಲಿಲ್ಲ. ಶರಣ ಸಂಸ್ಕೃತಿಯಲ್ಲಿ 12ನೇ ಶತಮಾನದಲ್ಲ, ಇದೇ ಒಂದು 30-40 ವರ್ಷಗಳ ಹಿಂದೆ, 30-40 ವರ್ಷಗಳ ಹಿಂದೆ ಈ ಕೂಲಿ ಕೊಡೋದು ಅಂದ್ರೆ ಪಗಾರ ಕೊಡುವಂತ ವ್ಯವಸ್ಥೆ ಇರಲೇ ಇಲ್ಲ. 30-40 ವರ್ಷಗಳ ಹಿಂದೆ ಪಗಾರ ಕೊಡ್ತಕ್ಕಂಥ ವ್ಯವಸ್ಥೆಗಳು ಇರಲೇ ಇಲ್ಲ. ಏನು ಕೊಡ್ತಿದ್ರು ಅಂತಂದ್ರೆ, ಜೋಳ ಬೆಳೆದ್ರೆ ಜೋಳ, ಸಜ್ಜಿ ಬೆಳೆದ್ರೆ ಸಜ್ಜಿ, ಶೇಂಗಾ ಬೆಳೆದ್ರೆ ಶೇಂಗಾ, ತೊಗರಿ ಬಹಳ ಕಡಿಮೆ ಇತ್ತು, ಹತ್ತಿ ಬೆಳೆದ್ರೆ ಹತ್ತಿ. ಹೌದ್ರಿ, ಶೇಂಗಾ ತಗೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಹತ್ತಿ ತಗೊಂಡ್ರೆ ನಾವೇನ್ ಮಾಡೋಣ ಅಂತ. ಹತ್ತಿ ತಗೊಂಡು ಏನು ಮಾಡೋದು ಅಂತಂದ್ರೆ, ಆ ಹತ್ತಿನ ತಗೊಂಡು ಒಂದು ಅಂಗಡಿ ಒಳಗೆ ಮಾರಾಟ ಮಾಡಿ ಆ ಹತ್ತಿದಿಂದ ಶೇಂಗಾ, ಪುಟಾಣಿ, ಬೆಂಡು, ಬತ್ತಾಸು ಅದನ್ನ ತಗೊಳ್ದು. ಅಂದ್ರೆ ದುಡಿಯೋದು ಯಾಕಂತಂದ್ರೆ, ದುಡಿಯೋದು ಕೂಡಿ ಇಡೋದಕ್ಕಲ್ಲ, ಕುಪ್ಪರಿಗೆ ಮಾಡೋದಕ್ಕಲ್ಲ, ದೊಡ್ಡ ಬಂಗಲೆಗಳನ್ನು ಕಟ್ಟೋದಕ್ಕಲ್ಲ. ದುಡಿಯೋದು ಶರಣ ಸಂಸ್ಕೃತಿಯಲ್ಲಿ ನಡೆದು ಜೀವನವನ್ನು ಸಾಗಿಸ್ಕೊಂಡು ಹೋಗೋದ್ರ ಸಲುವಾಗಿ ಅಂತ. ಆ ಕೊಡು ತಗೊಳ್ಳೋ ಪದ್ಧತಿ ಐತಲ್ಲ, ಪದ್ಧತಿಗಳು ನೋಡ್ರಿ, ಹಳ್ಳಿ ಒಳಗೆ ಎಂಥ ಸಂಪ್ರದಾಯಗಳಿದ್ದು. ನಮ್ಮ ಊರೊಳಗೆ ಯಾರಾದರೂ ಹೈನ್ ಇರ್ತಕ್ಕಂಥ ಎಮ್ಮಿ ಕಟ್ಟಿದವ್ರು ಶರಣರು ಇದ್ರು ಅಂತಂದ್ರೆ, ಎಮ್ಮಿ ಕಟ್ಟಿದ್ಮೇಲೆ ಪಕ್ಕದ ಮನೆಯವ್ರು ಯಾರೇ ಬಂದ್ರು ಅಂದ್ರೆ ಬಟ್ಲ ತಗೊಂಡು ಹಾಲು ಕೊಡ್ರಿ ಅಂತ ಹೋಗ್ತಿದ್ರೆ. ಈಗಿನ ಕಾಲದಾಗ ಯಾರೇ ಹಾಲು ಕೊಡ್ರಿ ಅಂತ ಹೋಗೋರು ಅದಾರ, ಒಂದ್ ವೇಳೆ ಹೋದ್ರು ಕೊಡೋರು ಅದಾರ. ಯಾರಲ್ಲಿ ಶರಣ ಸಂಸ್ಕೃತಿ ಇದೆಯೋ, ಆ ಶರಣ ಸಂಸ್ಕೃತಿ ಇದ್ದಂಥ ಕಾಲದೊಳಗ ಪಕ್ಕದ ಮನೆಯವರು ಹಾಲು ಕೇಳಕ್ ಹೋದಾಗ ಹಿಂದಿದ ಎಮ್ಮೆ ಹಾಲನ್ನ ಕೊಡ್ತಿದ್ರು. ಅದು ಶರಣ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು, ಕೊಡೋ ತಗೊಳ್ಳೋ ವ್ಯವಹಾರಗಳಿದ್ವು ಅಂತ. ಬಟ್ ಈಗಿನ ಶರಣ ಸಂಸ್ಕೃತಿಗಳಲ್ಲಿ ಇಲ್ಲ. ನೋಡ್ರಿ, ನೀವು ಬಡಗ್ಯಾರ ಅದಾರ, ನಮ್ಮಲ್ಲಿ ಪತ್ತಾರ ಅದಾರ, ನಮ್ಮಲ್ಲಿ ಕಂಬಾರ ಅದಾರ, ನಮ್ಮಲ್ಲಿ ಕುಂಬಾರ ಅದಾರ, ನಮ್ಮಲ್ಲಿ ಹುಗಾರ ಅದಾರ, ಇವರೆಲ್ಲರೂ ಅದಾರ. ನಮ್ಮಲ್ಲಿ ನಾವಿಗಳು ಹಡ್ಪದ್ರು ಅದಾರ. ಹಾಗಾದ್ರೆ ಇವರೆಲ್ಲರಿಗೂ ವೇತನ ಯಾರು ಕೊಡ್ತಿದ್ರು? ಪಗಾರ ಎಲ್ಲಿಂದ ಬರ್ತಿತ್ತು?
ನೋಡಿ, ಶರಣ ಸಂಸ್ಕೃತಿಯಲ್ಲಿ ಹಾಗಿದ್ರು ಅಂತಂದ್ರೆ ಯಾರು ಕೃಷಿ ಕಾಯಕವನ್ನ ಮಾಡ್ತಾ ಇದ್ರು, ಯಾರು ಭೂಮಿಯ ಒಡೆಯರಾಗಿದ್ರು, ಯಾರು ಜಾಗೀರ್ದಾರರಾಗಿದ್ರು, ಯಾರು ಇನಾಮದಾರರಾಗಿದ್ರು, ಯಾರು ದೇಸಾಯಿಗಳಾಗಿದ್ರು, ಯಾರು ದೇಶಗತಿಗಳು ಹೊಂದಿರ್ತಕ್ಕಂಥವ್ರಾಗಿದ್ರು, ಯಾರು ಭೂಮಿಯನ್ನ ಹೊಂದಿರತಕ್ಕಂಥ ಭೂದ ಒಡೆಯರಾಗಿದ್ರು, ಅವರೆಲ್ಲರ ಕೆಲಸಗಳನ್ನ ಮಾಡ್ತಕ್ಕಂಥ ಆಯ್ಗಾರರು ಅಂತ ಏನ್ ಕರಿತಾರಲ್ಲ. ನೋಡ್ರಿ, ಇವತ್ತು ಶರಣ ಸಂಸ್ಕೃತಿಯಲ್ಲಿ ಹಳ್ಳಿ ಒಳಗೆ ಈ ಪದ್ಧತಿಗಳದಾವ. ಇವತ್ತಿಗೂ ನಮ್ಮೂರಲ್ಲಿ ನಾನು ಭಾಳ ಜನ ನಮ್ಮ ಸ್ವಾಮಿಗಳ ಜೊತೆ ನಾನು ಹೈಗಾರಿಕೆಗೆ ಹೋಗ್ತಿದ್ವಿ. ಇವತ್ತಿಗೂ ನಮ್ಮಲ್ಲಿರ್ತಕ್ಕಂಥ ಶರಣ ಸಂಸ್ಕೃತಿಯ ರೈತರು ತಾವು ಜೋಳ ಬೆಳೆದ್ರೆ ಜೋಳ ಕೊಯ್ಯೋಕ್ಕಿಂತ ಪೂರ್ವದಲ್ಲಿ ಮೊದಲನೇದು 5 ದಂಟುಗಳನ್ನು, ಜೋಳದ 5 ದಂಟುಗಳನ್ನು ಅಥವಾ 5 ಸೂಡುಗಳನ್ನು, ಇದು ಮಠಪತಿ ಅವರಿಗೆ, ಇದು ಮಠ್ ಅವರಿಗೆ, ಇದು ಹಿರೇಮಠ ಅವರಿಗೆ, ಇದು ಬಡಿಗಾರಿಗೆ, ಇದು ಪತ್ತಾರಿಗೆ, ಇದು ಹೂಗಾರಿಗೆ, ಇದು ನಾವಲ್ಗಾರಿಗೆ, ಇದು ಮುಲ್ಲಗಳಿಗೆ, ಇದು ಮುಜಾವ್ಗಳಿಗೆ, ಅಂದ್ರೆ ಅವರಿಗಾಗಿ ವರ್ಷ ಪೂರ್ತಿ ಮಾಡಿರ್ತಕ್ಕಂಥ ಸೇವೆಗೆ ಅವರಿಗಾಗಿನೇ ಕಾಯ್ದಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನಾವು ಅನ್ನೋದು ಅಂತಂದ್ರೆ ಶರಣ ಸಂಸ್ಕೃತಿ ಅಂತಂದ್ರೆ, ಶರಣ ಸಂಸ್ಕೃತಿ ಕೃಷಿ ಅಂತಂದ್ರೆ ರೈತನಿಗೆ ಬೇಕಾಗ್ತಕ್ಕಂತಹ ಅಥವಾ ಶರಣರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ಸಲಕರಣೆಗಳನ್ನು ಪೂರೈಸ್ತಕ್ಕಂಥವ್ರು ಏನಿದಾರಲ್ಲ, ಅವರು ಮಾಡ್ತಕ್ಕಂಥ ಕಾಯಕವನ್ನೇ ನಾವು ಕೃಷಿ ಅಂತೇಳಿ ಬಹುತೇಕವಾಗಿ ಪರಿಗಣಿಸ್ತೀವಿ. ಕೃಷಿ ಅಂತಂದ್ರೆ ಕೇವಲ ರೈತರು ಮಾತ್ರ ಕೃಷಿ ಮಾಡ್ತಾರೆ ಅನ್ನುವಂಥ ಮಾತಿಲ್ಲ. ಕೃಷಿ ಅಂತಂದ್ರೆ ಇದರಲ್ಲಿ ಎಲ್ಲ ಕಾಯಕ ಮಾಡ್ತಕ್ಕಂಥ ಕಾಯಕ ಜೀವಿಗಳಿದಾರ. ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಅನುಭಾವಿಗಳು ಏನಿದ್ರಲ್ಲ, ಅವರ ಎಲ್ಲ ಅನುಭಾವಿಗಳು ಒಂದೊಂದು ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರಾಗಿದ್ರು. ಆ ಎಲ್ಲ ಕೃಷಿಗಳು ಇವತ್ತು ಶರಣ ಸಂಸ್ಕೃತಿಯ ಕೃಷಿಯಲ್ಲಿ ನೋಡಬೇಕು ಅನ್ನೋದು ನನ್ನ ಬಹುತೇಕವಾಗಿರ್ತಕ್ಕಂಥ ಶರಣರ ಆಶಯ. ಹೀಗಾಗಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಬಹುತೇಕ ಜನ ತಮ್ಮ ಮಕ್ಕಳನ್ನ ಆಗಲೇ ಹೇಳುವಂಥ ಸಂದರ್ಭದೊಳಗೆ ಅಜ್ಜಾರು ಹೇಳ್ತಿದ್ರೆ, ಸಮ್ಮೇಳನದ ಗೌರವಾಧ್ಯಕ್ಷರು ಹೇಳ್ತಿದ್ರೆ, ಕನ್ನಡ ಶಾಲೆ ಕಲಿಸ್ರಿ, ಇಂಗ್ಲೀಷ್ ಶಾಲೆ ಕಲಿಸ್ಬೇಡ್ರಿ ಅಂತ. ನಾನೇನು ಇಂಗ್ಲೀಷ್ ಶಾಲೆ ಕಲಿಸ್ಬೇಡ್ರಿ ಅಂತ ಏನು ಅನ್ನೋದಿಲ್ಲ, ಬಟ್ ಕಲಿಸ್ರಿ, ನೀವು ಕನ್ನಡ ಶಾಲೆಗರೆ ಕಲಿಸ್ರಿ, ಇಂಗ್ಲೀಷ್ ಶಾಲೆಗರೆ ಕಲಿಸ್ರಿ, ಇಂಟರ್ನ್ಯಾಷನಲ್ ಸ್ಕೂಲ್ಗರೆ ಕಲಿಸ್ರಿ, ಬಟ್ ಮೊದಲು ಅವ್ರಿಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಡ್ರಿ. ನಿಮ್ಮ ಮಕ್ಕಳನ್ನು ನಿಮ್ಮ ಜೊತೆ ಇಟ್ಕೊಳ್ರಿ. ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅವ್ರನ್ನ ಬಡೀರಿ, ಅವ್ರನ್ನ ಹೊಡೀರಿ, ಅವ್ರನ್ನ ಅಳಿಸ್ರಿ, ಆಮೇಲೆ ನೀವೇ ತಪ್ಪಿಕೊಂಡು 10 ಸಮಾಧಾನ ಮಾಡ್ರಿ. ಒಂದು ವೇಳೆ ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಜೊತೆ ಇಟ್ಕೊಳ್ಳಾರ್ದೆ ನೀವು ಹಾಸ್ಟೆಲ್ಗಳಿಗೆ ಹಾಕೊಂತ ಹೋದ್ರಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಪರದೇಶ ಆಗ್ತೀರಿ, ಅವ್ರು ನಿಮ್ಮನ್ನು ಕೊನೆಗೆ ಪರದೇಶ ಮಾಡ್ತಾರೆ. ನಮ್ಮ ಶರಣ ಸಂಸ್ಕೃತಿಯಲ್ಲಿ ಪರದೇಶಕ್ಕೆ ಹೋಗಿ ಕಲಿಯುವಂಥ ವ್ಯವಸ್ಥೆ ಇಲ್ಲ. ಸ್ವದೇಶದಲ್ಲಿಯೇ ಸ್ವಸ್ಥಳದಲ್ಲಿಯೇ ಇದ್ದುಕೊಂಡು ಶರಣ ಸಂಸ್ಕೃತಿಯಲ್ಲಿ ಇದ್ದುಕೊಂಡು ಕಲಿಯುವಂಥ ಸಂಸ್ಕೃತಿ ಅದ. ನಾನೇನು ಕಲಿಯಕ್ಕೆ ಬೇರೆ ಕಡೆ ಹೋಗಬಾರ್ದು ಅನ್ನುವಂಥ ಮಾತಲ್ಲ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ IAS, IPS ದೊಡ್ಡ ಪೋಸ್ಟ್ದಲ್ಲಿ ಇರ್ತಕ್ಕಂಥವ್ರು, ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಕರೆದವರು ಯಾರಾದರೂ ಅಪ್ಪಿ ಏನಾದರೂ ಅಂದ್ರೆ ಕೈ ಬಿಟ್ಟು ಜೋಕಾಲಿ ಆಡ್ತಾರೆ. ಆಗ್ತಾರಂದ್ರೆ ಆತ್ಮಹತ್ಯೆಗೆ ಶರಣಾಗ್ತಾರೆ, ಊರ್ಲಿ ಹಾಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತದೆ. ನಮ್ಮ ಮಕ್ಕಳು ಹಂಗಿಲ್ಲ. ನೀವು ಬೆಕ್ಕಾದಾಗ ಸುಮ್ ಕುಂದ್ರ ಅಂದ್ರೆ ಕೇಳಂಗಿಲ್ಲ, ಅವರು ಹೊಡೆದ್ರೆ ಕೇಳಂಗಿಲ್ಲ. ನಮ್ಮ ಮಕ್ಕಳು ಹೊಡೆದ್ರೆ ಅಳ್ತಾವ. ಅದಕ್ಕೆ ಹೇಳ್ತೀವಲ್ಲ, ನಮ್ಮ ಶರಣ ಸಂಸ್ಕೃತಿಯಲ್ಲಿ ತಪ್ಪು ಮಾಡಿದಾಗ ಒಮ್ಮೊಮ್ಮೆ ತಿದ್ದಿ ತೀಡಿ ಅವ್ರನ್ನ ಸರಿ ದಾರಿಗೆ ಹೋಗೋದೇನಿದೆಯಲ್ಲ, ಒಂದು ಸಾರಿ ಸರಿ ದಾರಿಗೆ ಹೋಗ್ಬಿಟ್ರೆ ಸಾಕು, ಅವರು ಶರಣರ ಮಾರ್ಗವನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ತಾಯಂದಿರಲ್ಲಿ ನಾನು ಇದೊಂದು ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ತಮ್ಮ ಮಕ್ಕಳಿಗೆ ಶರಣ ಸಂಸ್ಕೃತಿಯನ್ನ, ಬಸವಣ್ಣನವರ ತತ್ವಗಳನ್ನ, ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನ ನಿಮ್ಮ ಮಕ್ಕಳಿಗೆ ಹೇಳ್ರಿ. ಮಕ್ಕಳನ್ನ ನಿಮ್ಮ ಜೊತೆನೇ ಇಟ್ಕೊಳ್ರಿ. ದೊಡ್ಡ ಹುದ್ದೆಗೆ ಹೋಗಿ ಬಹಳ ದೊಡ್ಡ ಪಗಾರ ತಗೊಂಡು ಬಂದು ಏನು ಮಾಡಕ್ ಸಾಧ್ಯ ಇಲ್ಲ. ಎಷ್ಟು ಬೇಕಾದಷ್ಟು ಕೊಳೆದ್ರು ಕೊನೆಗೆ ಹೋಗೋದೆ ಮಣ್ಣಿನೊಳಗ. ಮಣ್ಣನ್ನು ಬಿಟ್ರೆ ಮತ್ತೆ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಬಂಗಾರದ ಪಲ್ಲಕ್ಕಿ ತಗೊಂಡು ನೆಲದಾಗೇನು ಹೋಗಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರು ಶರಣರು ಹೇಳೋದೊಂದೇ, ಕಾಯಕ ಮಾಡ್ರಿ, ಕಾಯಕದ ಜೊತೆ ದಾಸೋಹ ಮಾಡ್ರಿ. ಕಾಯಕ ಮತ್ತು ದಾಸೋಹದ ಕೃಷಿಯನ್ನ ಮಾಡೋದರ ಮೂಲಕ ಮತ್ತೊಂದು ಸಾರಿ ನಾ ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಬಸವ ತತ್ವಗಳು ಮತ್ತೊಮ್ಮೆ ಮರುಹುಟ್ಟು ಮರುಜೀವ ಪಡ್ಕೊಂಡು ನಮ್ಮೆಲ್ಲರ ಮನಸ್ಸಿನೊಳಗ ಮನೆ ಮಾಡಿ ಶಾಶ್ವತವಾಗಿ ಇರಲಿ ಅಂತ ಹೇಳ್ತಾ, ಇಲ್ಲಿವರೆಗೆ ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಮತ್ತು ಶರಣರಿಗೆ, ಶರಣಾರ್ಥಿಗಳನ್ನ ಹೇಳೋಕ್ಕಿಂತ ಮುಂಚಿತವಾಗಿ ಕೊನೆಯ ಮಾತನ್ನ ಹೇಳ್ತೀನಿ. ಯಾಕಂತಂದ್ರೆ ಕೊನೆಯ ಮಾತನ್ನ ಹೇಳಲೇಬೇಕು.
ಯಾಕೆ ಕೊನೆ ಮಾತನ್ನ ಹೇಳಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಬಸವಣ್ಣನವರ ಬಗ್ಗೆ ಆಗಲಿ, ಶರಣರ ಬಗ್ಗೆ ಆಗಲಿ ಬಹಳಷ್ಟು ಚಿಂತನೆಗಳು ನಡೆಯಕತ್ತವ. ನಡೆಯುವಂಥ ಸಂದರ್ಭದೊಳಗೆ ನಾವು ಕೆಲವೊಂದು ವಚನ ವೇದಿಕೆದೊಳಗೆ, ಶರಣ ವೇದಿಕೆದೊಳಗೆ ಕೇಳ್ತಾ ಇರ್ತೀವಿ. ಭಿನ್ನಾಭಿಪ್ರಾಯಗಳು ಏನೇನೋ ಹೇಳ್ತಿರ್ತಾರೆ. ಅಂಥ ಭಿನ್ನಾಭಿಪ್ರಾಯಗಳಿಗೆ ನಾವು ಯಾರೂ ಬಹುತೇಕವಾಗಿ ಎಡೆ ಮಾಡಿಕೊಡೋದು ಬೇಡ. ಯಾಕಂದರೆ ನಮಗೆಲ್ಲ ಶರಣರು, ಎಲ್ಲ ಸಂತರು, ಎಲ್ಲ ಸಾಧುಗಳು ಬಸವಣ್ಣನವರ ತತ್ವಗಳನ್ನು ಏನು ಆಧಾರವಾಗಿಟ್ಟುಕೊಂಡು ಜೀವನ ನಡೆಸ್ತಾ ಇದ್ದಾರೋ, ಅವರ ವಚನ ಆಧಾರದ ಮೇಲೇನೆ ಜೀವನವನ್ನು ಸಾಗಿಸ್ತಾ ಇದ್ದಾರೋ, ಅವರೆಲ್ಲರಿಗೂ ನಮ್ಮ ಅತಿ ಮುಖ್ಯ ಅವರಿರೋದ್ರಿಂದಲೇ ನಮ್ಮ ಜೀವನ ಸುಭಿಕ್ಷವಾಗಿರ್ತೈತಿ. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿರ್ತೀವಿ, ನಾವೆಲ್ಲರೂ ಪ್ರೀತಿಯಿಂದ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ನಮಸ್ಕಾರ.